ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು 8ನೇ ತರಗತಿಯ ರಾಜ್ಯಶಾಸ್ತ್ರದ ಮೊದಲನೆಯ ಅಧ್ಯಾಯವಾಗಿರುವಂತಹ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ಈ ಒಂದು ಅಧ್ಯಾಯವನ್ನು ಒಂದು PPTಗಳ ಮೂಲಕ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಇದರ ಬಗ್ಗೆ ಜ್ಞಾನವನ್ನು ಹೊಂದುತ್ತಾ ಹೋಗಬೇಕು ಮಕ್ಕಳೇ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ ಪ್ರಮುಖವಾಗಿ ನಾವು ಯಾವ ಅಂಶಗಳನ್ನು ಕುರಿತು ತಿಳಿದುಕೊಳ್ತೇವೆ ಅಂತ ನೋಡ್ತಾ ಹೋದಾಗ, ರಾಜ್ಯಶಾಸ್ತ್ರದ ಪರಿಕಲ್ಪನೆ, ರಾಜ್ಯಶಾಸ್ತ್ರವು ಬೆಳವಣಿಗೆಯಾದಂತಹ ಕ್ರಮಗಳು, ರಾಜ್ಯಶಾಸ್ತ್ರದ ಚಿಂತಕರುಗಳು ಮತ್ತು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯ ಕುರಿತು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಅಂದರೆ ಪ್ರಮುಖವಾಗಿ ರಾಜ್ಯಶಾಸ್ತ್ರದ ಪರಿಕಲ್ಪನೆಯನ್ನು, ರಾಜ್ಯಶಾಸ್ತ್ರವು ಬೆಳವಣಿಗೆಯಾದ ಕ್ರಮವನ್ನು, ರಾಜ್ಯಶಾಸ್ತ್ರದ ಚಿಂತಕರ ಕುರಿತು ಹಾಗೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯ ಕುರಿತು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಇಲ್ಲಿ ಮೊದಲಿಗೆ ನಾವು ನೋಡೋದಾದರೆ ರಾಜ್ಯಶಾಸ್ತ್ರದ ಪರಿಕಲ್ಪನೆ ಅಂತ ನೋಡ್ತಾ ಹೋಗೋಣ. ರಾಜ್ಯಶಾಸ್ತ್ರವು ಒಂದು ಸಮಾಜ ವಿಜ್ಞಾನ ಅಂತ. ರಾಜ್ಯಶಾಸ್ತ್ರವು ಒಂದು ಸಮಾಜ ವಿಜ್ಞಾನ. ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪರೇಷೆಗಳಿಗೆ ಸಂಬಂಧಿಸಿದ್ದಾಗಿದೆ. ನೋಡಿದ್ದು ಇದರ ಪರಿಕಲ್ಪನೆ ಕುರಿತು ನಾವು ನೋಡ್ತಾ ಹೋದಾಗ, ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನ ಅಂತ ಕರಿತೀವಿ ನಾವು ಅದನ್ನು. ರಾಜ್ಯಶಾಸ್ತ್ರ ಒಂದು ಸಮಾಜದ ವಿಜ್ಞಾನವಾಗಿದೆ ಅಂತ. ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪರೇಷೆಗಳಿಗೆ ಸಂಬಂಧಿಸಿದ್ದಾಗಿದೆ. ಅಂದರೆ ಮಾನವನು ಇವತ್ತಿನ ದಿನಮಾನಗಳಿಂದ ಮತ್ತು ಹಿಂದಿನ ಅವಧಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ, ಪ್ರಾಚೀನ ಕಾಲದಿಂದ ಈ ಆಧುನಿಕ ಕಾಲದವರೆಗಿನ ಒಂದು ವಿಚಾರವನ್ನು ನೋಡ್ತಾ ಬಂದಾಗ, ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ, ಹಂಗೆ ರಾಜ್ಯಶಾಸ್ತ್ರ ಯಾವುದಕ್ಕೆ ಸಂಬಂಧಪಟ್ಟಿರೋದು ಕೇವಲ ಆಳ್ವಿಕೆಯನ್ನು ಮಾಡೋದಕ್ಕಲ್ಲ, ಯಾವುದು ಆ ವ್ಯಕ್ತಿಗಳ ಅಥವಾ ಮಾನವನ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ಆ ರಾಜ್ಯದ ರೂಪರೇಷೆಗಳು ಹೇಗಿರಬೇಕು ಅಥವಾ ಹೇಗಿದೆ ಎನ್ನುವಂಥದ್ದರ ಕುರಿತು ತಿಳಿಸುವಂಥದ್ದಾಗಿದೆ ಮಕ್ಕಳೇ. ಇದು ರಾಜ್ಯ ಮತ್ತು ಸರ್ಕಾರಕ್ಕೂ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ರಾಜ್ಯ ಮತ್ತು ಸರ್ಕಾರಕ್ಕೆ ಈ ಒಂದು ರಾಜ್ಯಶಾಸ್ತ್ರ ಸಂಬಂಧಪಟ್ಟಿರುವಂಥದ್ದು. ರಾಜ್ಯ ಮತ್ತು ಸರ್ಕಾರ, ರಾಜ್ಯದಲ್ಲಿರುವ ಜನ ಸರ್ಕಾರವನ್ನು ರಚನೆ ಮಾಡಿಕೊಳ್ತಾರೆ, ಅವರೇ ಆಳ್ವಿಕೆಯನ್ನು ಮಾಡ್ತಾರೆ, ಅವರೇ ಸರ್ಕಾರ. ಹೀಗೆ ಒಂದು ರಾಜ್ಯ ಮತ್ತು ಆ ರಾಜ್ಯದ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ತಿಳಿಸ್ತಾ ಹೋಗ್ತದೆ. ಹಾಗೆಯೇ ಆ ರಾಜ್ಯದ ಉಗಮ ಹೇಗಾಯಿತು, ಲಕ್ಷಣ ಹಾಗೂ ರಾಜಕೀಯ ಸಂಸ್ಥೆಗಳ ಅಧ್ಯಯನವನ್ನು ಈ ಒಂದು ಪಾಠದಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ರಾಜ್ಯದ ಉಗಮ, ಲಕ್ಷಣ ಹಾಗೂ ರಾಜಕೀಯ ಸಂಸ್ಥೆಗಳ ಅಧ್ಯಯನವನ್ನು ಮಾಡ್ತಾ ಹೋಗುತ್ತೆ. ರಾಜ್ಯದ ಬಗೆಗಿನ ಅಧ್ಯಯನವೇ ರಾಜ್ಯಶಾಸ್ತ್ರದ ಮುಖ್ಯ ವಿಷಯವಾಗಿದೆ. ರಾಜ್ಯದ ಬಗೆಗಿನ ಅಧ್ಯಯನವೇ ರಾಜ್ಯಶಾಸ್ತ್ರದ ಮುಖ್ಯ ವಿಷಯವಾಗಿದೆ ಅಂತ ನೋಡಿರಲಿ. ಯಾವ ರೀತಿ ಹೇಳ್ತಾ ಹೋಗ್ತಾರೆ, ರಾಜ್ಯಶಾಸ್ತ್ರದ ಬಗೆಗಿನ ಅಧ್ಯಯನವನ್ನು ಮಾಡುವಂಥದ್ದು. ರಾಜ್ಯದ ಬಗೆಗಿನ, ಒಂದು ರಾಜ್ಯದ ಬಗೆಗಿನ, ಒಂದು ರಾಷ್ಟ್ರದ ಬಗೆಗಿನ ಅಧ್ಯಯನವೇ ರಾಜ್ಯಶಾಸ್ತ್ರ. ಹಾಗಾದರೆ ರಾಜ್ಯಶಾಸ್ತ್ರದ ನಾವು ಮೂಲವನ್ನು ನೋಡ್ತಾ ಹೋದಾಗ, ರಾಜ್ಯಶಾಸ್ತ್ರದ ಮೂಲವನ್ನು ನಾವು ನೋಡ್ತಾ ಹೋದಾಗ ನಾವು ಗ್ರೀಸ್ ದೇಶದಲ್ಲಿ ಅದನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಇಲ್ಲೊಂದು ಕಲರಾಗಿ ತೋರಿಸಲ್ಪಟ್ಟಿದೆ ನೋಡಿ, ಆ ಒಂದು ಪ್ರದೇಶದಲ್ಲಿ ಗುರುತಿಸಲಾಗುತ್ತದೆ. ಹೀಗೆ ಅಂದರೆ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಯನ್ನು ನೋಡೋದಾದರೆ ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಗ್ರೀಸ್ನಿಂದ ಪ್ರಾರಂಭ ಆಗುತ್ತೆ ಮಕ್ಕಳೇ. ಗ್ರೀಕರಿಗಿಂತಲೂ ಮೊದಲು ಸ್ವಲ್ಪ ತಾವು ನೋಡಬೇಕು, ಈಜಿಪ್ತಿಯನ್ನರು ಅಲ್ಲಿದೆ ನೋಡಿ, ಈಜಿಪ್ತಿಯನ್ನರು ಅಂತೇಳ್ಬಿಟ್ಟು ಕಾಣ್ತದೆ ತಮಗೆಲ್ಲ. ಈಜಿಪ್ತಿಯನ್ನರು ಕಾಣುತ್ತಲ್ವಾ? ಹೀಗೆ ಈಜಿಪ್ತಿಯನ್ನರು, ಬೆಬಿಲೋನಿಯನ್ನರು ಮತ್ತು ಪರ್ಷಿಯನ್ನರು, ಭಾರತೀಯರು ಹಾಗೂ ಚೀನಿಯರು ರಾಜನೀತಿಗೆ ಸಂಬಂಧಿಸಿದ ವಿಷಯಗಳನ್ನು ಈ ಒಂದು ರಾಜ್ಯಶಾಸ್ತ್ರದಲ್ಲಿ ಏನು ಮಾಡಲಾಗಿದೆ, ತಿಳಿಸಲಾಗಿದೆ ಮಕ್ಕಳೇ. ನೋಡಲಿ ಯಾವ್ಯಾವ ವಿಚಾರ ಯಾರ್ಯಾರು ಅಂತಂದರೆ, ಪ್ರಪ್ರಥಮ ಬಾರಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ ಮೊದಲಿಗೆ ಅಂದರೆ ಗ್ರೀಕರಿಗಿಂತಲೂ ಮೊದಲು ನೋಡ್ತಾ ಹೋದರೆ ಈಜಿಪ್ತಿಯನ್ನರು ಈ ಒಂದು ಕಾರ್ಯದಲ್ಲಿ ತೊಡಗಿದ್ರು. ಬೆಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯರು ಹಾಗೂ ಚೀನಿಯರು ರಾಜನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದರೂ ಅವತ್ತಿನ ದಿನಮಾನಗಳಿಗೆ ಸಂಬಂಧಪಟ್ಟಂತೆ ಆ ರಾಜನೀತಿಗೆ ಸಂಬಂಧಪಟ್ಟಂಥ ವಿಷಯಕ್ಕೆ
ತಮ್ಮದೇ ಆದಂತಹ ಒಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದರೂ ಸಹ ಅವರು ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಅಧ್ಯಯನವನ್ನಾಗಿ ಅಭಿವೃದ್ಧಿಪಡಿಸಲಿಲ್ಲ. ಅಂದರೆ ಈ ರಾಜ್ಯಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಒಂದು ಕ್ರಮಬದ್ಧವಾದಂತಹ ಅಧ್ಯಯನ ಬೇಕು. ಆ ಕ್ರಮಬದ್ಧ ಅಧ್ಯಯನವನ್ನು ಈಜಿಪ್ತರಾಗಲಿ, ಬೆಬಿಲೋನಿಯನ್ನರಾಗಲಿ, ಪರ್ಷಿಯನ್ನರಾಗಲಿ, ಭಾರತೀಯರಾಗಲಿ ಹಾಗೂ ಚೀನಿಯರಾಗಲಿ ಈ ರಾಜನೀತಿಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂತಹ ಒಂದು ವಿಚಾರಗಳನ್ನು ವ್ಯಕ್ತಪಡಿಸಿದರು. ಆದರೆ ಅದರ ಒಂದು ಕ್ರಮಬದ್ಧ ಅಧ್ಯಯನ ಅವರಿಂದ ಆಗಲಿಲ್ಲ ಮಕ್ಕಳೇ. ಹಾಗಾದರೆ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ಜ್ಞಾನದ ಸ್ಥಾನವನ್ನು ಕೊಟ್ಟವರೇ ಗ್ರೀಕರು ಅಂತ. ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ಜ್ಞಾನದ ಸ್ಥಾನಮಾನವನ್ನು ಕೊಟ್ಟಂಥವರು ಗ್ರೀಕರು ಅಂತ. ಹಾಗಾಗಿ ಈ ರಾಜ್ಯಶಾಸ್ತ್ರದ ಅಧ್ಯಯನದ ಸಂಪೂರ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಮಬದ್ಧವಾದಂತಹ ಅಧ್ಯಯನವನ್ನು ಪ್ರಾರಂಭಿಸಿದ್ದು ಎಲ್ಲಿ ನಾವು ನೋಡ್ತಾ ಹೋಗ್ತೇವೆ ಅಂತಂದರೆ ಅದು ಗ್ರೀಕರ ಕಾಲದಲ್ಲಿ ನೋಡ್ತಾ ಹೋಗ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಬಹುದು, ಗ್ರೀಕ್ ತತ್ವಜ್ಞಾನಿಗಳಾಗಿರುವಂತಹ ಸಾಕ್ರಟೀಸ್, ಆತನ ಶಿಷ್ಯ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್, ಇವರು ರಾಜ್ಯಶಾಸ್ತ್ರದ ಚಿಂತಕರಾಗಿದ್ದರು ಅಂತ. ನೋಡಿರಿ, ಗ್ರೀಕ್ ತತ್ವಜ್ಞಾನಿಗಳಾಗಿರುವಂಥ ಸಾಕ್ರಟಿಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ರಾಜ್ಯಶಾಸ್ತ್ರದ ಚಿಂತಕರಾಗಿದ್ದರು ಅಂತ. ಪ್ಲೇಟೋ ತನ್ನ ರಿಪಬ್ಲಿಕ್ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಿದ್ದಾರೆ. ನೋಡಿ, ಮೊಟ್ಟ ಮೊದಲ ಬಾರಿಗೆ ರಾಜ್ಯಶಾಸ್ತ್ರದ ಒಂದು ಕ್ರಮಬದ್ಧವಾದಂತಹ ಅಧ್ಯಯನ ಪ್ರಾರಂಭವಾಗುವುದೇ ಗ್ರೀಕರಿಂದ. ಆ ಗ್ರೀಕರಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದರೆ ಗ್ರೀಕ್ ತತ್ವಜ್ಞಾನಿಗಳಾಗಿರುವಂತಹ, ರಾಜಕೀಯ ತತ್ವಜ್ಞಾನಿಗಳಾಗಿರುವಂತಹ, ರಾಜ್ಯಶಾಸ್ತ್ರದ ತತ್ವಜ್ಞಾನಿಗಳಾಗಿರುವಂತಹ ಸಾಕ್ರಟಿಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ತನ್ನ ರಿಪಬ್ಲಿಕ್ ಎಂಬ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಿದ್ದಾರೆ. ಆದರೆ ಗ್ರೀಸ್ ದೇಶದ ಮತ್ತೊಬ್ಬ ದಾರ್ಶನಿಕ ಅರಿಸ್ಟಾಟಲ್, ಇಲ್ಲಿ ತಾವು ನೋಡ್ತಿರ್ಬೋದು, ಮೋಸ್ಟ್ಲಿ ಈ ಚಿತ್ರಣವನ್ನು ಕೊನೆಯದಾಗಿ ನೋಡ್ತಿದ್ದೀರಿ. ಇಲ್ಲಿ ಮತ್ತೊಬ್ಬ ಚಿಂತಕರಾಗಿರುವಂತಹ ಅರಿಸ್ಟಾಟಲ್, ದಾರ್ಶನಿಕನಾಗಿರುವಂತಹ ಅರಿಸ್ಟಾಟಲನಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಗೌರವ ನೀಡಲಾಗಿದೆ. ಇಲ್ಲಿ ನಾವು ಮೊದಲು ಏನು ಹೇಳಿದ್ವಿ, ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ರಾಜ್ಯದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಹೋದರೆ ಅರಿಸ್ಟಾಟಲನನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೀವಿ. ಏಕೆಂದರೆ ಅರಿಸ್ಟಾಟಲರು ರಾಜ್ಯಶಾಸ್ತ್ರ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ತಳಪಾಯ ಹಾಕಿದ ಪ್ರಥಮ ಚಿಂತಕರಾಗಿದ್ದಾರೆ. ಒಂದು ಪ್ರಶ್ನೆ ತಮಗೆ ಕಾಡ್ಬೋದು ಅನಿಸುತ್ತೆ ಮೋಸ್ಟ್ಲಿ, ಇಲ್ಲಿ ಪ್ಲೇಟೋನನ್ನು ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀಲಿಲ್ಲ, ಆತನ ಶಿಷ್ಯನಾಗಿರುವಂತಹ ಅರಿಸ್ಟಾಟಲನನ್ನು ಕರೆದಿವಿ. ಹಾಗಾದರೆ ಈ ಮೊದಲು ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ರಾಜ್ಯದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಿದಂತಹ ಪ್ಲೇಟೋನನ್ನು ಕರೀಲಿಲ್ಲ. ಕಾರಣ, ಅರಿಸ್ಟಾಟಲನು ರಾಜ್ಯಶಾಸ್ತ್ರ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ, ಅಂದರೆ ಒಂದು ಹಂತವಾಗಿ ಅವುಗಳನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕೆನ್ನುವಂಥದ್ದನ್ನು ಕ್ರಮಬದ್ಧಗೊಳಿಸಿ ಆ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ತಳಪಾಯ ಹಾಕಿದಂಥವರು ಅರಿಸ್ಟಾಟಲ್ ಮೊದಲಿಗರು. ಹಾಗಾಗಿ ಅವರನ್ನು ನಾವೇನಂತ ಕರಿತೀವಿ, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರೇ ರಾಜ್ಯಶಾಸ್ತ್ರದ ಪಿತಾಮಹರು. ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲಿಯೇ ಪ್ರಥಮ ಗ್ರಂಥ ಪಾಲಿಟಿಕ್ಸ್ ಎಂಬ ಕೃತಿಯನ್ನು ರಚಿಸಿದರು. ನೋಡಿರಿ, ಯಾವ ಕೃತಿಯನ್ನು ರಚಿಸಿದರು? ಈ ರಾಜ್ಯಶಾಸ್ತ್ರವನ್ನು ಕುರಿತು ರಾಜ್ಯಶಾಸ್ತ್ರದಲ್ಲಿರುವಂಥ ಯಾವ ವಿಷಯಗಳಿರಬೇಕು, ಅದು ಹೇಗೆ ಉಗಮ ಹೊಂದಿತು, ಅದರ ಲಕ್ಷಣಗಳೇನು, ರಾಜಕೀಯ ಸಂಸ್ಥೆಗಳ ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿಯ ಕುರಿತಾಗಿ ಪ್ರಥಮವಾದಂತಹ ಒಂದು ಗ್ರಂಥ ಬಿಡುಗಡೆ ಆಗುತ್ತೆ. ಅದು ಯಾವುದಪ್ಪ ಅಂದರೆ ಅರಿಸ್ಟಾಟಲನ ಪಾಲಿಟಿಕ್ಸ್ ಎಂಬ ಕೃತಿ. ಈ ಕೃತಿಯಲ್ಲಿ ರಾಜ್ಯದ ಉಗಮ, ಬೆಳವಣಿಗೆ, ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯೂ ರಾಜಕೀಯ ನೀತಿಗಳ ಬಗ್ಗೆ ಬಹಳಷ್ಟು ವಿವರಗಳಿವೆ. ನೋಡಿಲ್ಲಿ ಯಾವ ರೀತಿಯಾಗಿ ನೋಡ್ತಾ ಹೋಗ್ತೀವಿ, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ, ನಮ್ಮ ದೇಶೀಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜಕೀಯ ನೀತಿಗಳ ಬಗ್ಗೆ ಬಹಳಷ್ಟು ವಿವರಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗೆ
ಒಂದು ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳಿಗೆ ಬಗ್ಗೆ ಚರ್ಚೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು, ಅವುಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ವಿವರಗಳನ್ನು ನಾವು ನೋಡಬೇಕಾಗಿದ್ದು ಎಲ್ಲಪ್ಪ ಅಂತಂದರೆ ಅರಿಸ್ಟಾಟಲನ್ನು ರಚಿಸಿರುವಂತಹ ಪ್ರಪಂಚದಲ್ಲಿಯೇ ರಾಜ್ಯಶಾಸ್ತ್ರದ ಕುರಿತಾದಂಥ ಮೊದಲ ಕೃತಿ ಪಾಲಿಟಿಕ್ಸ್ನಲ್ಲಿ ಇದೆ ಎನ್ನುವಂಥದ್ದು ನಾವು ನೋಡ್ತಾ ಹೋಗ್ತೇವೆ ಮಕ್ಕಳೇ. ಹಾಗೆಯೇ ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೂ ಅನ್ವಯಿಸಿ ಪಾಲಿಟಿಕ್ಸ್ ಎಂಬ ಪದವನ್ನು ಬಳಸುತ್ತಿದ್ದರು ಅಂತ. ಇಲ್ಲಿ ಗ್ರೀಕರು ನೋಡ್ಕೊಳ್ರಿ, ಒಂದು ಅಂಶ ತಾವು ಗಮನದಲ್ಲಿಟ್ಟುಕೊಂಡಿರಬೇಕು. ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೂ ಅನ್ವಯಿಸಿ ರಾಜಕಾರಣ ಎಂಬ ಪದವನ್ನು ಬಳಸುತ್ತಿದ್ದರು ಅಂತ. ಈಗಲೂ ಸಹ ನಮ್ಮ ಆಧುನಿಕ ಭಾರತದಲ್ಲಿ ಈ ಒಂದು ಪಾಲಿಟಿಕ್ಸು ಅಥವಾ ರಾಜಕಾರಣ ಎನ್ನುವಂಥ ಪದಗಳನ್ನು ಬಳಸ್ತಾ ಬಂದಿದ್ದೇವೆ ನಾವು. ಈ ಒಂದು ರಾಜಕಾರಣ ಅಥವಾ ಪಾಲಿಟಿಕ್ಸ್ ಎಂಬ ಪದವನ್ನು ಈ ಹಿಂದೆ ಪ್ರಾಚೀನ ಗ್ರೀಕರು ತಮ್ಮ ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೆ ಅನ್ವಯಿಸುವಂತೆ ಈ ರಾಜಕಾರಣ ಎನ್ನುವಂಥ ಒಂದು ಪದವನ್ನು ಬಳಸ್ತಿದ್ರು ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಮಕ್ಕಳೇ. ಪಾಲಿಟಿಕ್ಸ್ ಎಂಬ ಪದ ನಗರ ರಾಜ್ಯ ಎಂಬ ಅರ್ಥವುಳ್ಳ ಮೂಲ ಗ್ರೀಕ್ ಪದವಾದ ಪೋಲಿಸ್ ಎಂಬುದರಿಂದ ಹುಟ್ಟಿ ಬಂದಿದೆ ಮಕ್ಕಳೇ. ನೋಡಲಿ, ಪಾಲಿಟಿಕ್ಸ್ ಎಂಬ ಪದ ನಗರ ರಾಜ್ಯ ಎಂಬ ಅರ್ಥವುಳ್ಳ ಮೂಲ ಗ್ರೀಕ್ ಪದವಾದ ಪೋಲಿಸ್ ಎಂಬುದರಿಂದ ಹುಟ್ಟಿ ಬಂದಿದೆ. ಅಂದರೆ ಗ್ರೀಕ್ ಮೂಲ ಪದವಾಗಿರುವಂತಹ ಪೊಲೀಸ್ ಎಂಬ ಪದದಿಂದ ಹುಟ್ಟಿರುವಂಥದ್ದು ಪಾಲಿಟಿಕ್ಸ್. ಈ ಪಾಲಿಟಿಕ್ಸ್ ಅದರ ಅರ್ಥ ಏನಪ್ಪ ಅಂದರೆ, ಕನ್ನಡದ ಅರ್ಥ ನಗರ ರಾಜ್ಯ ಎಂದರ್ಥ. ಏನಂತ? ನಗರ ರಾಜ್ಯ ಎಂದರ್ಥ. ಗ್ರೀಕರೇ, ಇಲ್ಲಿ ಒಂದು ಅಂಶ ತಾವು ಗಮನದಲ್ಲಿಟ್ಕೋಬೇಕು, ಗ್ರೀಕರಿಗೆ ನಗರವೇ ರಾಜ್ಯವಾಗಿತ್ತು ಅಂತ. ಗ್ರೀಕರಿಗೆ ನಗರವೇ ರಾಜ್ಯವಾಗಿತ್ತು ಮತ್ತು ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ರಾಜಕಾರಣವಾಗಿದ್ದಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಗ್ರೀಕರಿಗೆ ಆ ಸಂದರ್ಭದಲ್ಲಿನ ನಗರವೇ ರಾಜ್ಯವಾಗಿತ್ತು ಮತ್ತು ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ರಾಜಕಾರಣವಾಗಿದ್ದಿತು. ಆಧುನಿಕವಾಗಿ ತಜ್ಞರು ರಾಜ್ಯಶಾಸ್ತ್ರ ಎಂದು ಕರೆದಿದ್ದಾರೆ. ಅದನ್ನು ಆಧುನಿಕವಾಗಿ ತಜ್ಞರೇನಂತ ಕರೆದರು? ರಾಜ್ಯಶಾಸ್ತ್ರ ಎಂದು ಕರೆದಿದ್ದಾರೆ. ಅಂದರೆ ನಗರಶಾಸ್ತ್ರ ಅಂತ ಅವತ್ತಿನ ದಿನಮಾನಗಳಲ್ಲಿ ನಗರವನ್ನೇ ರಾಜ್ಯವನ್ನಾಗಿ ಇಟ್ಟುಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರುವಂಥದ್ದು, ರಾಜಕಾರಣ ಮಾಡುವಂಥದ್ದು ಗ್ರೀಕ್ನಲ್ಲಿತ್ತು. ಒಂದು ನಗರವನ್ನು ಇಲ್ಲಿ ತಾವು ನೋಡ್ತಿರ್ಬೋದು, ಮೋಸ್ಟ್ಲಿ ನಗರವನ್ನು ಚಿತ್ರಣವನ್ನು ನೋಡ್ತಿದ್ದೀವಿ. ಹೀಗೆ ನಗರವನ್ನು ರಾಜ್ಯವನ್ನಾಗಿ ಆಳ್ವಿಕೆಯನ್ನು ಮಾಡ್ತಾಯಿದ್ರು. ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ರಾಜಕಾರಣವಾಗಿತ್ತು. ಆಧುನಿಕ ತಜ್ಞರು ಇದನ್ನು ಏನಂತ ಕರೆದರು? ರಾಜ್ಯಶಾಸ್ತ್ರ ಎಂದು ಕರೆದಿದ್ದಾರೆ. ಹಾಗಾದರೆ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ. ರಾಜ್ಯಶಾಸ್ತ್ರವು ಪೊಲಿಟಿಕಲ್ ಸೈನ್ಸ್, ರಾಜ್ಯ ಪೊಲೀಸ್ ಶಾಸ್ತ್ರ ಸೈನ್ಸ್. ಇಲ್ಲಿ ರಾಜ್ಯಶಾಸ್ತ್ರವು ರಾಜ್ಯದ ಮೂಲ, ಬೆಳವಣಿಗೆ, ಸ್ವರೂಪ, ಆಡಳಿತ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ, ಪೌರರ ಹಕ್ಕುಗಳು, ಬಾಧ್ಯತೆಗಳು ಮುಂತಾದ ವಿಷಯಗಳ ಕುರಿತು ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ರಾಜ್ಯಶಾಸ್ತ್ರ ಯಾವ್ಯಾವ ವಿಷಯಗಳ ಕುರಿತು ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ ಅಂತಂದರೆ, ರಾಜ್ಯಶಾಸ್ತ್ರವು ಯಾವ್ಯಾವ ವಿಷಯಗಳ ಕುರಿತು ಅಧ್ಯಯನ ಮಾಡ್ತೇವೆ ಅಂದರೆ, ರಾಜ್ಯದ ಮೂಲ ಹೇಗೆ ಬಂತು, ಅದರ ಬೆಳವಣಿಗೆ ಹೇಗೆ, ಅದರ ಸ್ವರೂಪ ಯಾವ ರೀತಿಯಾಗಿದೆ, ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿದೆ, ರಾಜ್ಯದ ಕಾರ್ಯವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗೆ ಇರಬೇಕು, ಪೌರರ ಹಕ್ಕು ಬಾಧ್ಯತೆಗಳು ಮುಂತಾದ ವಿಷಯಗಳ ಕುರಿತು ಅಧ್ಯಯನವನ್ನು ಮಾಡ್ತಾ ಹೋಗ್ತದೆ ಮಕ್ಕಳೇ. ಇದೆಲ್ಲವೂ ರಾಜ್ಯಶಾಸ್ತ್ರವು ಬೆಳವಣಿಗೆಯ ಕ್ರಮದ ಕುರಿತು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಈ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ ಮಕ್ಕಳೇ, ಯಾವ್ಯಾವ ವಿಷಯಗಳ ಕುರಿತು ಇಲ್ಲಿ ಅಧ್ಯಯನವನ್ನು ಮಾಡಲಾಗುತ್ತೆ? ಆ ರಾಜ್ಯದ ಮೂಲ, ಆ ರಾಜ್ಯದ ಬೆಳವಣಿಗೆ, ಆ ರಾಜ್ಯದ ಸ್ವರೂಪ, ಆ ರಾಜ್ಯದಲ್ಲಿರುವಂತಹ ಆಡಳಿತ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ ಹಾಗೂ ಆ ರಾಜ್ಯದಲ್ಲಿರುವಂತಹ ಜನರ ಹಕ್ಕು ಮತ್ತು ಕರ್ತವ್ಯಗಳು ಮತ್ತು ಬಾಧ್ಯತೆಗಳು ಏನೇನಿರಬೇಕು, ಇನ್ನೂ ಮುಂತಾದ ವಿಷಯಗಳನ್ನು ಕುರಿತು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ ಮಕ್ಕಳೇ. ಹಾಗೆಯೇ ನಾವು ಮುಂದುವರೆದು ನೋಡೋದಾದರೆ, ರಾಜ್ಯಶಾಸ್ತ್ರವು ರಾಜ್ಯದ ಭೂತ, ವರ್ತಮಾನ ಹಾಗೂ ಭವಿಷ್ಯದ ರಾಜಕೀಯ ಸಂಸ್ಥೆಗಳು, ರಾಜಕೀಯ ಕಾರ್ಯಗಳು ಹಾಗೂ
ರಾಜಕೀಯ ಸಿದ್ಧಾಂತಗಳ ಅಧ್ಯಯನವಾಗಿದೆ ಅಂತ. ನೋಡಿರಿ, ಇನ್ನೂ ಯಾವ್ಯಾವ ವಿಷಯವನ್ನು ಇಲ್ಲಿ ನೋಡಬಹುದು ಅಂತಂದರೆ, ರಾಜ್ಯಶಾಸ್ತ್ರವು ಕೇವಲ ಆ ರಾಜ್ಯದ ಮೂಲ, ಬೆಳವಣಿಗೆ, ಸ್ವರೂಪ, ಆಡಳಿತ ಪದ್ಧತಿ, ರಾಜ್ಯದ ಕಾರ್ಯವ್ಯಾಪ್ತಿ, ಪೌರರ ಹಕ್ಕು ಬಾಧ್ಯತೆಗಳ ಕುರಿತಾಗಿ ಅಧ್ಯಯನ ಮಾಡುವುದರ ಜೊತೆಗೆ ರಾಜ್ಯಶಾಸ್ತ್ರವು ರಾಜ್ಯದ ಭೂತ, ವರ್ತಮಾನ ಮತ್ತು ಭವಿಷ್ಯದ ರಾಜಕೀಯ, ಅಂದರೆ ಹಿಂದೆ ನಡೆದಿರುವ, ಈಗ ನಡೀತಿರುವ, ಮುಂದೆ ಹೇಗೆ ನಡೀತೈತಿ ರಾಜ್ಯದ ವ್ಯವಸ್ಥೆ, ಆ ಒಂದು ವಿಷಯಗಳ ಕುರಿತು, ಆ ಒಂದು ರಾಜಕೀಯ ಸಂಸ್ಥೆಗಳ ಕುರಿತಾಗಿ ರಾಜಕೀಯ ಕಾರ್ಯಗಳು ಹಾಗೂ ರಾಜಕೀಯ ಸಿದ್ಧಾಂತಗಳ ಅಧ್ಯಯನವಾಗಿರ್ತದೆ ಯಾವುದು? ರಾಜ್ಯಶಾಸ್ತ್ರವು ಅನ್ನುವಂಥದ್ದು. ಹಾಗೆಯೇ ಇಲ್ಲಿ ಮತ್ತೊಂದು ಅಂಶವನ್ನು ನೋಡೋದಾದರೆ, ರಾಜ್ಯ ಸರ್ಕಾರ ಮತ್ತು ಮಾನವರ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರವೆಂದು ಸಾಮಾನ್ಯವಾಗಿ ನಾವು ಹೇಳಬಹುದು. ಇದರಲ್ಲಿ ರಾಜ್ಯಶಾಸ್ತ್ರ ಎಂದರೇನು ಎನ್ನುವಂಥ ಒಂದು ಪ್ರಶ್ನೆಗೆ ಇಲ್ಲಿ ಉದ್ಭವ ಆಗುವಂಥ ಒಂದು ನೋಡ್ತಾ ಬರಬಹುದು. ಅಂದರೆ ಇಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಯಾವ ರೀತಿ ಇದಂಥ ಒಂದು ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯತೆ ಇದೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗೋಣ. ರಾಜ್ಯಶಾಸ್ತ್ರ ಎಂದರೇನು ಅಂತ ಒಂದು ಪ್ರಶ್ನೆಗೆ, ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರವೆಂದು ನಾವು ಸಾಮಾನ್ಯವಾಗಿ ಹೇಳಬಹುದು. ಇದಿಷ್ಟು ನಾವು ಯಾವಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದ ಬೆಳವಣಿಗೆಯಾದಂತಹ ಕ್ರಮದ ಕುರಿತು ನಾವು ನೋಡ್ತಾ ಬಂದ್ವಿ. ಮೊದಲಿಗೆ ರಾಜ್ಯಶಾಸ್ತ್ರದ ಪರಿಕಲ್ಪನೆ ಎಲ್ಲಿಂದ ಹುಟ್ಟುಕೊಂಡು ಬಂತು, ರಾಜ್ಯಶಾಸ್ತ್ರದ್ದು ಅದರ ಕ್ರಮಬದ್ಧ ಅಧ್ಯಯನ ಎಲ್ಲಿಂದ ಪ್ರಾರಂಭವಾಯಿತು ಅಂತ ನೋಡ್ತಾ ಬಂದ್ವಿ. ಹಾಗೆಯೇ ರಾಜ್ಯಶಾಸ್ತ್ರದ ಚಿಂತಕರ ಬಗ್ಗೆ ನಾವು ನೋಡ್ತಾ ಬಂದ್ವಿ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರವು ಬೆಳವಣಿಗೆಯಾದಂತಹ ಕ್ರಮದ ಕುರಿತು ನಾವು ಏನು ಮಾಡಿದ್ವಿ, ವಿಷಯಗಳನ್ನು ತಿಳಿತಾ ಬಂದ್ವಿ ಮಕ್ಕಳೇ. ಹಾಗೆಯೇ ಮತ್ತೊಂದು ಅಂಶವನ್ನು ನಾವು ನೋಡೋಣ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯ ಕುರಿತು ನೋಡ್ತಾ ಹೋಗೋಣ. ಪ್ರಸ್ತುತ ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನವು ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕತೆ ಉಳ್ಳದ್ದಾಗಿದೆ. ನೋಡಲಿ, ರಾಜ್ಯಶಾಸ್ತ್ರದ ಜ್ಞಾನ ಪ್ರತಿಯೊಬ್ಬರಿಗೂ ಇವತ್ತಿನ ಅವಧಿಗೆ ಸಂಬಂಧಪಟ್ಟಂತೆ ಜ್ಞಾನ ಇರಬೇಕು ಅಂತ. ರಾಜ್ಯವೊಂದರ ಅಭಿವೃದ್ಧಿ ಹೇಗೆ ನಡೀತಿದೆ ಅಂತ ಪ್ರಶ್ನೆಗಳನ್ನು ಮಾಡಬೇಕಾದ್ರೆ, ಅವುಗಳ ಬಗ್ಗೆ ನಾವು ಚರ್ಚಿಸಬೇಕಾದರೆ ಅದರ ಜ್ಞಾನ ನಮಗೆ ಮೊದಲಿಗೆ ಇರಬೇಕು. ಮತ್ತು ರಾಜ್ಯವೊಂದರ ಪ್ರಗತಿಯು ಅಲ್ಲಿನ ಜನಗಳ ಆಲೋಚನೆ, ಜ್ಞಾನ ಮತ್ತು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಿಕೆಯ ಮೇಲೆ ಅವಲಂಬಿತ ಆಗಿರ್ತದೆ ಅಂತ. ಅಂದರೆ ರಾಜ್ಯದ ಅಭಿವೃದ್ಧಿ ಮತ್ತು ಪ್ರಗತಿ ಆಗಬೇಕಾದ್ರೆ ಅಲ್ಲಿನ ಜನರ ಆಲೋಚನೆ ಯಾವ ರೀತಿಯಾಗಿದೆ, ಅವರಲ್ಲಿ ರಾಜಕೀಯ ಜ್ಞಾನ ಹೇಗಿದೆ, ಅವರು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಿಕೆ ಯಾವ ರೀತಿಯಲ್ಲಿ, ಎಷ್ಟು ಪ್ರಮಾಣದಲ್ಲಿ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎನ್ನುವುದರ ಮೇಲೆ ಆ ರಾಜ್ಯದ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ನಾವು ತಿಳಿಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಹಾಗಾದರೆ ಒಂದೊಂದಾಗಿ ಇಲ್ಲಿ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ನೋಡೋದಾದರೆ, ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಂಡಿರುವುದರ ಬಗ್ಗೆ ಮಾಹಿತಿಯನ್ನು ರಾಜ್ಯಶಾಸ್ತ್ರವು ಒದಗಿಸುತ್ತದೆ ಅಂತ. ಇಲ್ಲಿ ಮೊದಲನೇ ನಾವು ಪ್ರಾಮುಖ್ಯತೆಯನ್ನು ನೋಡ್ತಾ ಹೋದಾಗ, ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ. ನೋಡಿ, ಇಲ್ಲಿ ರಾಜ್ಯಶಾಸ್ತ್ರ ಏನು ತಿಳಿಸ್ಕೊಡ್ತಾ ಹೋಗುತ್ತೆ, ಅದರ ಮಹತ್ವ ಏಕೆ, ನಾವು ರಾಜ್ಯಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಅಂತಂದರೆ, ರಾಜ್ಯಶಾಸ್ತ್ರ ಆ ಒಂದು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಅಂದರೆ ಒಂದು ರಾಜ್ಯದ ಉಗಮ ಮತ್ತು ಆ ರಾಜ್ಯದ ಬೆಳವಣಿಗೆಯನ್ನು ಕುರಿತು ಅರ್ಥ ಮಾಡಿಕೊಳ್ಳಲಿಕ್ಕೆ ರಾಜ್ಯಶಾಸ್ತ್ರ ಬೇಕು ನಮಗೆ. ಹಾಗೆಯೇ ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳ ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಂಡಿರುವುದರ ಬಗ್ಗೆ ಮಾಹಿತಿಯನ್ನು ರಾಜ್ಯಶಾಸ್ತ್ರವು ಒದಗಿಸುತ್ತದೆ. ಅಂದರೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಥವಾ ಪ್ರಗತಿ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಹೇಗೆ ತೊಡಗಿಸಿಕೊಂಡಿವೆ, ಹಾಗೆಯೇ ವಿವಿಧ ಸರ್ಕಾರಗಳು ಹೇಗೆ ಆ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಎನ್ನುವಂಥದ್ದನ್ನು ಮಾಹಿತಿಯನ್ನು ರಾಜ್ಯಶಾಸ್ತ್ರವು ನೀಡುತ್ತದೆ ಮಕ್ಕಳೇ.
ಇನ್ನು ಎರಡನೆಯ ಒಂದು ಪಾಯಿಂಟನ್ನು ನೋಡ್ತಾ ಹೋದಾಗ, ಮಹತ್ವವನ್ನು ನೋಡ್ತಾ ಹೋದಾಗ, ರಾಜ್ಯಶಾಸ್ತ್ರವು ಈ ಹಿಂದಿನ ಚಕ್ರಾಧಿಪತ್ಯ, ತದನಂತರದಲ್ಲಿನ ಸಮಾನತೆ, ಪ್ರಸ್ತುತ ನ್ಯಾಯ, ಸಂವಿಧಾನದಲ್ಲಿ ನೀಡಲ್ಪಟ್ಟಿರುವಂತಹ ಒಂದು ಸ್ವಾತಂತ್ರ್ಯ, ಉತ್ತಮ ಸರ್ಕಾರ, ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಮಕ್ಕಳೇ. ನೋಡಿರಿ, ಎಷ್ಟೊಂದು ವಿಷಯಗಳನ್ನು ನಾವು ನೋಡ್ತಿರ್ಬೋದು ಅಂತ. ಹಿಂದಿನ ಚಕ್ರಾಧಿಪತ್ಯ ಹಿಂದೆ ಯಾವ ರೀತಿಯಾದಂಥ ಒಂದು ರಾಜರ ಆಳ್ವಿಕೆ ಇತ್ತು, ಆ ರಾಜರ ಆಳ್ವಿಕೆಯ ಸಂದರ್ಭದಲ್ಲಿನ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಮುಂತಾದ ವಿಚಾರಗಳು ಯಾವ ರೀತಿಯಾಗಿದ್ದವು. ಹಾಗೆಯೇ ಸಮಾನತೆ, ಇಕ್ವಾಲಿಟಿ ಅನ್ನುವಂಥದ್ದು ಹೇಗೆ ಇದೆ, ಹಾಗೆಯೇ ಲಾ, ನ್ಯಾಯ ಹೇಗಿದೆ, ಲಿವ್ಸ್ ವಿತೌಟ್ ಲಾ ಎವರ್ ಮ್ಯಾನ್ ಲಿವ್ಸ್ ವಿತೌಟ್ ಫ್ರೀಡಮ್ ಅಂತ. ಇಲ್ಲಿ ಯಾರಿಗೆ ಸ್ವತಂತ್ರವನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲವೋ, ಅವರು ಯಾರಿಗೆ ಒಂದು ಉತ್ತಮ ನ್ಯಾಯವನ್ನು ನಾವು ನೀಡಲಿಕ್ಕೆ ಸಾಧ್ಯತೆ ಇಲ್ಲವೋ, ಅವರು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಇಲ್ಲಿ ಸ್ವಾತಂತ್ರ್ಯ ಪ್ರತಿಯೊಬ್ಬ ಪ್ರಜೆಗಳಿಗೆ ಯಾವ ರೀತಿಯಾದಂಥ ಸ್ವತಂತ್ರವನ್ನು ನೀಡಲಾಗಿದೆ. ಹಾಗೆಯೇ ಹಿಂದೆ ಸರ್ಕಾರಗಳು ಹೇಗೆ ಆಳ್ವಿಕೆ ಮಾಡ್ತಾ ಇದ್ದವು ರಾಜ್ಯಾಳ್ವಿಕೆಗೆ ಅಥವಾ ಚಕ್ರಾಧಿಪತ್ಯದ ಸಂದರ್ಭದಲ್ಲಿ, ಇವತ್ತಿನ ದಿನಮಾನಗಳಲ್ಲಿ ರಾಜ್ಯದ ಅಥವಾ ಒಂದು ರಾಷ್ಟ್ರದ ಸರ್ಕಾರಗಳು ಯಾವ ರೀತಿಯಾದಂಥ ಒಂದು ಆಳ್ವಿಕೆಯನ್ನು ಮಾಡ್ತಾ ಇದ್ದಾವೆ. ಹಿಂದೆ ಒಂದು ಪ್ರಾಂತ್ಯ ಮತ್ತೊಂದು ಪ್ರಾಂತ್ಯಗಳ ನಡುವೆ ನಡೆದಂತಹ ಯುದ್ಧ ಮತ್ತು ಇವತ್ತಿನ ದಿನಮಾನಗಳಲ್ಲಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಗಳ ನಡುವೆ ಯಾವ ರೀತಿಯಾದಂಥ ಯುದ್ಧಗಳು ನಡೆದು ಹೋದವು ಎನ್ನುವಂಥದ್ದನ್ನು, ಮತ್ತು ಶಾಂತಿ ನೆಲೆಸಲಿಕ್ಕೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಹಲವಾರು ವಿಷಯಗಳನ್ನು, ಮತ್ತು ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ, ರಾಜ್ಯಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಮಕ್ಕಳೇ. ಹಾಗೆಯೇ ಮತ್ತೊಂದು ನಾವು ನೋಡೋದಾದರೆ, ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಗೌರ್ಮೆಂಟ್ ಫಾರ್ಮೇಷನ್ ಇನ್ ಇಂಡಿಯಾ ಅಂದರೆ ಸರ್ಕಾರಗಳ ರಚನೆ ಮತ್ತು ಗೌರ್ಮೆಂಟ್ ಡ್ಯೂಟೀಸ್, ಕಾರ್ಯಗಳ ಬಗ್ಗೆ, ಅಡ್ಮಿನಿಸ್ಟ್ರೇಟಿವ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಮಾಹಿತಿಯನ್ನು ಒದಗಿಸುತ್ತದೆ ಮಕ್ಕಳೇ. ಅಂದರೆ ರಾಜ್ಯ ಮತ್ತು ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ, ಆ ಒಂದು ಸರ್ಕಾರಗಳ ರಚನೆಯಾಗಿರುವಂತಹ ಸರ್ಕಾರ ಏನಿದೆಯೋ ಅದರ ಕಾರ್ಯ ಏನು ಮಾಡಬೇಕು ಎನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಮಕ್ಕಳೇ. ಹಾಗೆಯೇ ರಾಜ್ಯಶಾಸ್ತ್ರವು ಸರ್ಕಾರದ ಭೂತ ಮತ್ತು ವರ್ತಮಾನ ಕಾಲದ ಚಟುವಟಿಕೆಗಳ ಬೆಳಕಿನಡಿಯಲ್ಲಿ ಭವಿಷ್ಯದ ಚಟುವಟಿಕೆಗಳನ್ನು ಯೋಜಿಸಲು ಸಹಕಾರಿಯಾಗುವುದರ ಜೊತೆಗೆ ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಸಹಾಯಕವಾಗುತ್ತದೆ ಅಂತ. ಇಲ್ಲಿ ಒಂದು ಗಮನದಲ್ಲಿಟ್ಟುಕೊಂಡ್ರಿ, ಹಿಂದಿನ ರಾಜಕೀಯ ಸರ್ಕಾರದ ವ್ಯವಸ್ಥೆ ಹೇಗಿತ್ತು, ವರ್ತಮಾನ ಕಾಲದ ಚಟುವಟಿಕೆಗಳ ಬೆಳಕಿನಡಿಯಲ್ಲಿ, ಅಂದರೆ ಭೂತ ಮತ್ತು ವರ್ತಮಾನ, ಸರ್ಕಾರದ ಭೂತ ಮತ್ತು ವರ್ತಮಾನ ಕಾಲಗಳ ರಾಜಕೀಯ ಚಟುವಟಿಕೆಗಳ ಬೆಳಕಿನ ಅಡಿಯಲ್ಲಿ ಭವಿಷ್ಯದ ಮುಂದಿನ ಒಂದು ಜೀವನದ ಚಟುವಟಿಕೆಗಳನ್ನು ಯೋಜಿಸಲು ಸಹಕರಿಸುವುದರ ಜೊತೆಗೆ ಆಧುನಿಕ ಕಲ್ಯಾಣದ ಸ್ಥಾಪನೆಗೆ ಮಹಾತ್ಮ ಗಾಂಧೀಜಿಯವರು ಏನು ಕಲ್ಪನೆ ಕಂಡಿದ್ರು, ಒಂದು ಕನಸನ್ನು ಕಂಡಿದ್ರು, ರಾಮರಾಜ್ಯ ನಿರ್ಮಾಣ ಆಗಬೇಕು, ಆಧುನಿಕ ಕಲ್ಯಾಣ ಉಂಟಾಗಬೇಕು ಅಂತಂತ ಏನಂದಿದ್ರು, ಅದರ ಒಂದು ಪರಿಕಲ್ಪನೆಯನ್ನು ಈಡೇರಿಸಲಿಕ್ಕೆ ಸರ್ಕಾರದ ಭೂತ ಮತ್ತು ವರ್ತಮಾನ ಕಾಲಗಳ ಚಟುವಟಿಕೆಗಳ ಬೆಳಕಿನಡಿಯಲ್ಲಿ ಭವಿಷ್ಯತ್ ಕಾಲದ ಸಂಬಂಧಪಟ್ಟಂಥ ರಾಜಕೀಯ ಚಟುವಟಿಕೆಗಳನ್ನು ರೂಪಿಸುವುದರ ಜೊತೆಗೆ ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಒಂದು ಸಹಕಾರಿಯಾಗುತ್ತದೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ರಾಜ್ಯಶಾಸ್ತ್ರವು ನಮಗೆ ನೀಡ್ತಾ ಹೋಗುತ್ತೆ ಮಕ್ಕಳೇ. ಹಾಗೆಯೇ ನಾವು ಮತ್ತೊಂದು ಅಂಶವನ್ನು ನೋಡ್ತಾ ಹೋದರೆ, ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ಒದಗಿಸುತ್ತದೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಭಾರತ ಸಂವಿಧಾನದ ಅಥವಾ ರಾಜ್ಯದ ಸಂವಿಧಾನ, ಅವತ್ತು ರಾಜ್ಯ ಅಂತ ಕರಿತಿತ್ತು ರಾಷ್ಟ್ರಕ್ಕೆ, ಇವತ್ತು ನಾವು ರಾಷ್ಟ್ರ ಅಂತ ಕರಿತಿದ್ದೀವಿ. ಆ ಒಂದು ರಾಷ್ಟ್ರದ ಸಂವಿಧಾನ ಮತ್ತು ಆ ಸಂವಿಧಾನದಲ್ಲಿ ಅಡಕವಾಗಿರುವ ಕಾನೂನುಗಳ ಬಗೆಗಿನ ಜ್ಞಾನವನ್ನು ಒದಗಿಸುತ್ತಾ ಹೋಗುತ್ತದೆ ರಾಜ್ಯಶಾಸ್ತ್ರ. ಸಂವಿಧಾನ ಯಾವಾಗ ಜಾರಿಗೆ ಬಂತು, ಹಾಗೆಯೇ ಆ ಸಂವಿಧಾನದಲ್ಲಿ ಯಾವ್ಯಾವ ವಿಷಯಗಳನ್ನು ಸೇರಿಸಲಾಗಿದೆ,
ಹಲವಾರು ಅಂಶಗಳನ್ನು ರಾಜ್ಯಶಾಸ್ತ್ರವು ನಮಗೆ ತಿಳಿಸ್ತಾ ಹೋಗ್ತದೆ ಮಕ್ಕಳೇ. ಹಾಗೇನಿಲ್ಲಿ ರಾಜ್ಯಶಾಸ್ತ್ರ ಒಂದು ಅಂಶವನ್ನು ತಾವು ಗಮನದಲ್ಲಿಟ್ಟುಕೊಂಡಿರಬೇಕು. ಸರ್ಕಾರದ ಅಂಗಗಳಾಗಿರುವ ಶಾಸಕಾಂಗ ಅಂದರೆ ಸಂಸತ್ ಅಂತ ನಾವೇನು ಕರಿತೇವೋ ಅಲ್ಲಿ ಆ ಶಾಸಕಾಂಗದಲ್ಲಿ ಕೆಳಮನೆ ಮತ್ತು ಮೇಲ್ಮನೆ ಅಥವಾ ಲೋಕಸಭೆ ಮತ್ತು ರಾಜ್ಯಸಭೆಗಳನ್ನು ಒಳಗೊಂಡಿರುವಂಥ ಈ ಶಾಸಕಾಂಗ, ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಮಂತ್ರಿಮಂಡಲವನ್ನು ಒಳಗೊಂಡಿರುವಂತಹ ಕಾರ್ಯಾಂಗ, ಹಾಗೆಯೇ ನ್ಯಾಯಾಂಗಗಳ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳುವಳಿಕೆ ನೀಡುತ್ತದೆ. ಶಾಸಕಾಂಗ ತನ್ನ ಕೆಲಸವನ್ನು ತಾನು ಮಾಡಬೇಕು, ಕಾರ್ಯಾಂಗ ತನ್ನ ಕೆಲಸವನ್ನು ತಾನು ಮಾಡಬೇಕು. ಕಾರ್ಯಾಂಗ ಮತ್ತು ಶಾಸಕಾಂಗಗಳು ನ್ಯಾಯಾಂಗದಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ. ನ್ಯಾಯಾಂಗವು ಸ್ವತಂತ್ರವಾದಂತಹ ಒಂದು ಸಂಸ್ಥೆಯಾಗಿದೆ ಮಕ್ಕಳೇ. ಹೀಗೆ ಈ ಸರ್ಕಾರದ 3 ಅಂಗಗಳ ಕುರಿತು ಶಾಸಕಾಂಗದ ರಚನೆ ಆಗಬೇಕಾದರೆ ಅರ್ಹತೆಗಳು ಮತ್ತು ಅದರ ಕಾರ್ಯಗಳು, ಕಾರ್ಯಾಂಗವನ್ನು ಯಾವ ರೀತಿಯಾಗಿ ರಚನೆ ಮಾಡ್ತೀವಿ, ಹಾಗೆಯೇ ರಾಷ್ಟ್ರಪತಿಯನ್ನು ನಾವು ಹೇಗೆ ನೇಮಕ ಮಾಡ್ತೀವಿ, ಅವರ ಕರ್ತವ್ಯ ಮತ್ತು ಕಾರ್ಯಗಳೇನು, ನ್ಯಾಯಾಂಗ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ, ಹಾಗೆಯೇ ಅವರ ಕಾರ್ಯವ್ಯಾಪ್ತಿ ಏನೇನಿದೆ ಎಂಬುದನ್ನು ರಾಜ್ಯಶಾಸ್ತ್ರ ಏನು ಮಾಡುತ್ತೆ ನಮಗೆ ತಿಳಿಸ್ಕೊಡ್ತೈತೆ. ಅದರ ಬಗ್ಗೆ ಮಾಹಿತಿಯನ್ನು ನಮಗೆ ನೀಡುತ್ತದೆ ಮಕ್ಕಳೇ. ಹಾಗೆಯೇ ರಾಜ್ಯಶಾಸ್ತ್ರವು ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದರ ಮೂಲಕ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಜಾಗೃತವಾಗಿಯೂ ಮತ್ತು ಸಕ್ರಿಯವಾಗಿರುವಂತೆ ನೋಡಿಕೊಳ್ಳುತ್ತದೆ. ಇಲ್ಲಿ ಬಹುಮುಖ್ಯವಾದಂತಹ ಒಂದು ಅಂಶ ತಾವು ನೋಡಬಹುದು ಮಕ್ಕಳಲ್ಲಿ. ರಾಜ್ಯಶಾಸ್ತ್ರವು ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಾ ಹೋಗುತ್ತೆ. ರಾಜ್ಯಶಾಸ್ತ್ರ ಅಂದರೆ ಜನಪ್ರತಿನಿಧಿಗಳು, ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಯಾವ ಕೆಲಸವನ್ನು ಮಾಡ್ತಿದ್ದಾರೆ, ಅವರು ಏನು ಮಾಡ್ತಿದ್ದಾರೆ ಎನ್ನುವಂತಹ ಹಲವಾರು ವಿಚಾರಗಳನ್ನು ಇವರು ತಿಳ್ಕೊಂಡಿದ್ರು. ಅಂದರೆ ಆಗ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಅಂದರೆ ಜಾಗೃತವಾಗಿರುವಂತೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಸಾಮಾನ್ಯ ಜನರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಅವರಿಗೆಲ್ಲ ರಾಜಕೀಯ ಜ್ಞಾನ ಬಂದಿದೆ ಎನ್ನುವಂತಹ ಅಂಶವನ್ನು ತಿಳಿದುಕೊಂಡಂತಹ ಜನಪ್ರತಿನಿಧಿಗಳು ಜಾಗೃತವಾಗಿಯೂ ಮತ್ತು ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುತ್ತದೆ. ಈ ರೀತಿಯಾಗಿ ವರ್ಕ್ಶಿಪ್ ಟು ಅವೇಕನ್ ಅವರ್ ಪೊಲಿಟಿಕಲ್ ಕಾನ್ಸೋನ್ಸಿಯನ್ಸ್ ಅಂತ. ಹಾಗೆಯೇ ರಾಜ್ಯಶಾಸ್ತ್ರದ ಮತ್ತೊಂದು ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ, ರಾಜ್ಯಶಾಸ್ತ್ರದ ಜ್ಞಾನವು ನಾಯಕರು ಮತ್ತು ಸಮಾಜ ಸೇವಕರುಗಳು ಜನರ ಸಮಸ್ಯೆಗಳನ್ನು ತಿಳಿದು ಪರಿಣಾಮಕಾರಿಯಾದ ಪರಿಹಾರ ಕ್ರಮಗಳನ್ನು ಅನುಸರಿಸಲು ಸಹಾಯಕವಾಗುತ್ತದೆ ಅಂತ. ನೋಡಲಿ, ನಾವು ರಾಜ್ಯಶಾಸ್ತ್ರದ ಜ್ಞಾನವನ್ನು ಪಡೆದುಕೊಂಡಾಗ ಆ ಉತ್ತಮ ನಾಯಕರು ಏನಿದ್ದಾರೋ, ತಾವು ಚಿತ್ರಣದಲ್ಲಿ ನೋಡ್ತಾ ಹೋಗಿದ್ದೀರಿ ಮೋಸ್ಟ್ಲಿ, ಉತ್ತಮ ಇವರನ್ನು ಹೊರತುಪಡಿಸಿ ಇನ್ನೂ ಜನ ಇದ್ದಾರೆ, ಆದರೆ ನಾವು ಕೆಲವೊಂದಿಷ್ಟು PPTಗಳಲ್ಲಿ ಇವುಗಳನ್ನು ಮಾಡಲಾಗಿದೆ ಅಷ್ಟೇ. ಉತ್ತಮ ನಾಯಕರು ಮತ್ತು ಸಮಾಜ ಸೇವಕರುಗಳು ಜನರ ಸಮಸ್ಯೆಗಳನ್ನು ತಿಳಿದು ಪರಿಣಾಮಕಾರಿಯಾದ ಪರಿಹಾರ ಕ್ರಮಗಳನ್ನು ಅನುಸರಿಸಲಿಕ್ಕೆ ಸಹಾಯಕವಾಗುತ್ತದೆ ಎನ್ನುವಂಥದ್ದು. ಹೀಗೆ ರಾಜ್ಯಶಾಸ್ತ್ರವು ಹಲವಾರು ವಿಷಯಗಳ ಕುರಿತು ಜ್ಞಾನವನ್ನು ನಮಗೆ ನೀಡ್ತಾ ಹೋಗ್ತದೆ ಮಕ್ಕಳೇ. ರಾಜ್ಯಶಾಸ್ತ್ರವು ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷಗಳು, ಒಕ್ಕೂಟಗಳು, ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳನ್ನು ತಿಳಿಯಲು ಸಹಾಯಕವಾಗುತ್ತದೆ. ನೋಡಿರಿ, ಹಲವಾರು ಪಕ್ಷಗಳ ಒಂದು ಸಿಂಬಲ್ಗಳನ್ನು ನೀವು ನೋಡಿರ್ಬೋದು. ಆ ಸಿಂಬಲ್ಗಳನ್ನು ನೋಡ್ತಾ ಇದ್ದರೆ ಇದೇ ಪಕ್ಷ ಅಂತ ನೀವು ಹೇಳ್ತಾ ಹೋಗ್ತೀರಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಹಸ್ತದ ಚಿತ್ರವನ್ನು ತಾವು ನೋಡಿದಿರಿ, ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀರಿ. ಕಮಲದ ಹೂವಿನ ಚಿತ್ರವನ್ನು ನೋಡಿದಿರಿ, ಅದು BJP ಪಕ್ಷ ಅಂತೀರಿ. ಅಲ್ಲಿ ಜಾಡುವಿನ ಚಿತ್ರ ಇದೆ, ಅದು ಆಮ್ ಆದ್ಮಿ ಪಕ್ಷ ಅಂತ ಕರಿತೀರಿ. ಹಾಗೆಯೇ ಇಲ್ಲಿ ಆನೆಯ ಚಿತ್ರವನ್ನು ಹೊಂದಿದೆ, ಅದು ತಾವೇನು ಹೇಳ್ಬೋದು, ಬಹುಜನ ಸಮಾಜವಾದಿ ಪಕ್ಷ ಅಂತ ನೀವು ಕರಿತೀರಿ. ಹೀಗೆ ಹಲವಾರು ರೀತಿಯ ಪಕ್ಷಗಳನ್ನು ನಾವು ನೋಡ್ತೀವಿ. ಅಲ್ಲಿ AIMIM ಅಂತನ್ನುವಂಥ ಪಕ್ಷ, ಹೀಗೆ ಹಲವಾರು ರೀತಿಯ ಪಕ್ಷಗಳನ್ನು ನಾವು ಏನು ಮಾಡ್ತೀವಿ ಇಲ್ಲಿ ನೋಡ್ತಾ ಹೋಗ್ತೀವಿ ಮಕ್ಕಳೇ. ಈ ಒಂದು ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷಗಳು, ಹಾಗೆಯೇ ಒಕ್ಕೂಟಗಳು, ಸ್ಥಳೀಯ ಸಂಸ್ಥೆಗಳು ಅಂತಂದರೆ ಇಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ನಗರ ಮತ್ತು ಪುರಸಭೆಗಳು, ಈ ಒಂದು ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳನ್ನು ತಿಳಿಯಲಿಕ್ಕೆ
ಸಹಾಯಕವಾಗುತ್ತೆ ರಾಜ್ಯಶಾಸ್ತ್ರ ಮಕ್ಕಳೇ. ಹಾಗೆಯೇ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಪೂರಕವಾಗುವ ತತ್ವ ಹಾಗೂ ನೀತಿಗಳನ್ನು ಪ್ರೋತ್ಸಾಹಿಸಲು ರಾಜ್ಯಶಾಸ್ತ್ರವು ನೆರವಾಗುತ್ತದೆ ಅಂತ. ಅಂದರೆ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಪೂರಕವಾಗುವ ತತ್ವ ಹಾಗೂ ನೀತಿಗಳನ್ನು ಪ್ರೋತ್ಸಾಹಿಸಲು ರಾಜ್ಯಶಾಸ್ತ್ರವು ನೆರವಾಗುತ್ತದೆ ಅನ್ನುವಂಥದ್ದು ಮಕ್ಕಳೇ. ಹಾಗೆಯೇ ಮತ್ತೊಂದು ಅಂಶವನ್ನು ನೋಡ್ಬೋದು. ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗಿನ ಜ್ಞಾನವನ್ನು ನೀಡುವುದರ ಜೊತೆಗೆ ವಿಶೇಷವಾಗಿ ದೇಶಗಳ ನಡುವಿನ ಯುದ್ಧಗಳ ಬಗ್ಗೆ ಹಾಗೂ ಶಾಂತಿ ಮತ್ತು ಸಹಕಾರದ ಮಹತ್ವವನ್ನು ತಿಳಿಸುತ್ತದೆ ಮಕ್ಕಳೇ. ನೋಡಲಿ, ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಸಂಬಂಧಗಳ, ಫಾರ್ ಎಕ್ಸಾಂಪಲ್ ಇವತ್ತಿನ ದಿನಮಾನಗಳಲ್ಲಿ ಭಾರತದಲ್ಲಿ ಒಂದು ವಿದೇಶಾಂಗ ನೀತಿಯನ್ನು ಅನುಸರಿಸ್ತಿದೆ. ಭಾರತ ಸಂವಿಧಾನದ ಲಕ್ಷಣಗಳಲ್ಲಿ ವಿದೇಶಾಂಗ ನೀತಿಯು ಒಂದು. ವಿದೇಶಾಂಗ ನೀತಿಯ ಮೂಲಕ ವಿವಿಧ ರಾಷ್ಟ್ರಗಳೊಂದಿಗೆ ಒಂದು ಸಂಬಂಧವನ್ನು ಹೊಂದಿದ್ದೇವೆ. ಅದು ವ್ಯಾಪಾರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಸುಧಾರಣೆ ಆಗಿರ್ಬೋದು, ಶಾಂತಿ ಆಗಿರ್ಬೋದು, ಹಾಗೆಯೇ ವಾಣಿಜ್ಯ ಆಗಿರ್ಬೋದು, ಮುಂತಾದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ವಿದೇಶಾಂಗ ವ್ಯವಹಾರವನ್ನು ನಾವು ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಹೊಂದಿದ್ದೇವೆ. ಆ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗಿನ ಜ್ಞಾನವನ್ನು ನೀಡುವುದರ ಜೊತೆಗೆ ವಿಶೇಷವಾಗಿ ದೇಶಗಳ ನಡುವಿನ ಯುದ್ಧಗಳ ಬಗ್ಗೆ ತಮ್ಗಳಿಗೆಲ್ಲ ಮೋಸ್ಟ್ಲಿ ಗೊತ್ತಿರಬೇಕು. 1999ರಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ 1962 ಮತ್ತು 65ರಲ್ಲಿ ಪಾಕಿಸ್ತಾನದೊಂದಿಗೆ ಏನು ಯುದ್ಧ ನಡೀತೋ, ಇಲ್ಲಿ ಕಾರ್ಗಿಲ್ ಯುದ್ಧ ಏನು ನಡೀತೋ ಪಾಕಿಸ್ತಾನದೊಂದಿಗೆ, ಎಲ್ಲ ಯುದ್ಧಗಳ ಬಗೆಗಿನ ನಡುವಿನ ಒಂದು ವಿಚಾರವನ್ನು ತಿಳಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಶಾಂತಿ ಒಪ್ಪಂದಗಳನ್ನು ಹೇಗೆ ಮಾಡಿಕೊಂಡಿವಿ, ಆ ಶಾಂತಿ ಒಪ್ಪಂದಗಳು ಎಲ್ಲಿವರೆಗೆ ಬಂದು ಅವು ಮುಂದೆ ಮತ್ತೆ ಆ ಒಂದು ಶಾಂತಿ ಉಲ್ಲಂಘನೆಯನ್ನು ಮಾಡಿದರು ಎನ್ನುವಂತಹ ಮಹತ್ವದ ವಿಚಾರಗಳನ್ನು ರಾಜ್ಯಶಾಸ್ತ್ರ ಏನು ಮಾಡುತ್ತೆ ಮಕ್ಕಳೇ, ತಿಳಿಸ್ತಾ ಹೋಗ್ತದೆ. ಈ ಮೇಲಿನ ಎಲ್ಲ ಕಾರಣಗಳಿಂದಾಗಿ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯವೊಂದರ ಎಲ್ಲ ಮೇಲಿನ ಅಂಶಗಳನ್ನು ನಾವು ನೋಡ್ತಾ ಬಂದ್ವಿ. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ನೋಡ್ತಾ ಬಂದ್ವಲ್ಲ. ಎಲ್ಲಿಂದ ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಳ್ಳುವುದರ ಬಗ್ಗೆ ಮಾಹಿತಿಯನ್ನು ರಾಜ್ಯಶಾಸ್ತ್ರ ಒದಗಿಸುತ್ತದೆ ಎನ್ನುವಂಥ ಮೊದಲ ಅಂಶಗಳಿಂದ ಈ ಒಂದು ಅಂತಾರಾಷ್ಟ್ರೀಯ ಜ್ಞಾನವನ್ನು ನೀಡುವುದರ ಕೊನೆಯ ಅಂಶದವರೆಗೆ ನಾವೇನು ನೋಡ್ತಾ ಬಂದೀವೋ, ಈ ಎಲ್ಲ ಕಾರಣಗಳಿಂದಾಗಿ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯವೊಂದರ ಉಗಮ, ಅವಶ್ಯಕತೆ ಮತ್ತು ಉತ್ತಮ ರಾಜ್ಯಾಡಳಿತ, ನಾಯಕರುಗಳ ಪಾತ್ರ ಹಾಗೂ ಪ್ರಜೆಗಳ ಭಾಗವಹಿಸುವಿಕೆಯ ಸ್ಪಷ್ಟ ಅರಿವನ್ನುಂಟನ್ನು ಮಾಡ್ತಾ ಹೋಗುತ್ತೆ. ಅಂದರೆ ಅವುಗಳ ಜೊತೆಗೇ ಎಲ್ಲ ಅಂಶಗಳನ್ನು, ರಾಜ್ಯವೊಂದರ ಅವಶ್ಯಕತೆ, ಉತ್ತಮ ರಾಜ್ಯಾಡಳಿತ, ಉತ್ತಮ ನಾಯಕರುಗಳು, ಅವರ ಒಂದು ಪಾತ್ರ, ಪ್ರಜೆಗಳ ಭಾಗವಹಿಸುವಿಕೆಯ ಸ್ಪಷ್ಟ ಅರಿವನ್ನುಂಟು ಮಾಡುತ್ತದೆ ಮಕ್ಕಳೇ. ಹಾಗೆಯೇ ರಾಜ್ಯಶಾಸ್ತ್ರವು ಪ್ರಜೆಗಳೆಲ್ಲರೂ ಉತ್ತಮ, ಜವಾಬ್ದಾರಿಯುತ, ಸುಸಂಸ್ಕೃತ, ಕ್ರಿಯಾಶೀಲ ನಾಗರಿಕರಾಗುವಂತೆ ಸಹಕರಿಸುತ್ತದೆ ಅಂತ. ರಾಜ್ಯಶಾಸ್ತ್ರದ ಜ್ಞಾನವು ನ್ಯಾಯಯುತ, ಶಾಂತ, ಪ್ರಗತಿದಾಯಕ ಮತ್ತು ಸುಖಿ ರಾಜ್ಯವನ್ನು ಸ್ಥಾಪಿಸುವಲ್ಲಿ ಮಹತ್ತರವಾದಂತಹ ಕೊಡುಗೆಯನ್ನು ನೀಡುವುದರ ಮೂಲಕ ಸಹಸ್ರ ಸಂಖ್ಯೆಯ ಜನರ ಕನಸುಗಳನ್ನು ನನಸಾಗಿಸುತ್ತದೆ ರಾಜ್ಯಶಾಸ್ತ್ರ ಮಕ್ಕಳೇ. ಹಾಗಾದರೆ ಇಲ್ಲಿಯವರೆಗೆ ನಾವು ರಾಜ್ಯಶಾಸ್ತ್ರದ ಪರಿಕಲ್ಪನೆಗಳು, ರಾಜ್ಯಶಾಸ್ತ್ರದ ಚಿಂತಕರುಗಳು, ರಾಜ್ಯಶಾಸ್ತ್ರದ ಬೆಳವಣಿಗೆಯಾದ ಕ್ರಮ, ಹಾಗೆಯೇ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯ ಕುರಿತು ಎಲ್ಲ ಅಂಶಗಳನ್ನು ನಾವು ತಿಳ್ಕೊಳ್ತಾ ಬಂದೀವಿ ಮಕ್ಕಳೇ. ಓಕೆ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಮಗೆ ಕೇಳ್ತೀನಿ. ರಾಜಕೀಯ ಎಂಬ ಪದ ಉತ್ಪತ್ತಿಗೊಂಡ ಗ್ರೀಕ್ ಪದ ಡ್ಯಾಶ್. ರಾಜಕೀಯ ಎಂಬ ಪದ ಉತ್ಪತ್ತಿಗೊಂಡ ಗ್ರೀಕ್ ಪದ ಯಾವುದೋ? ಓಕೆ, ಅದು ಯಾವುದು ಪದ? ಪೊಲೀಸ್ ಅಥವಾ ಪಾಲಿಟಿಕ್ಸ್ ಅಂತ ನಾವೇನು ಕರಿತೀವಿ, ಆ ಒಂದು ಪದದಿಂದ ಉತ್ಪತ್ತಿ ಆಗಿದೆ ಮಕ್ಕಳೇ. ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರು? ಯಾರಾಗಿದ್ರೆ? ಓಕೆ, ಪ್ಲೇಟೋ ರಿಪಬ್ಲಿಕ್ ಗ್ರಂಥದ ಕರ್ತೃ ಅಂತ ನಾವು ಕರಿತೀವಿ. ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿರುವ ಕೃತಿ ಯಾವುದು? ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವ ಅರಿಸ್ಟಾಟಲನ್ನು ರಚಿಸಿರುವಂತಹ ಒಂದು ಕೃತಿ ಯಾವುದು? ಓಕೆ, ಅವರು ರಚಿಸಿರುವಂತಹ ಕೃತಿ
ಪಾಲಿಟಿಕ್ಸ್ ಅಂತ. ಯಾವುದೋ ಪಾಲಿಟಿಕ್ಸ್ ಎನ್ನುವಂಥದ್ದು ಅವರು ರಚಿಸಿರುವಂತಹ ಒಂದು ಪ್ರಮುಖ ಕೃತಿಯಾಗಿದೆ. ರಾಜ್ಯಶಾಸ್ತ್ರದ ಬಗೆಗಿನ ಮಾಹಿತಿ ಹೊಂದಿರುವ ಕೌಟಿಲ್ಯನ ಕೃತಿ ಯಾವುದು? ಓಕೆ, ಅರ್ಥಶಾಸ್ತ್ರ. ಇವಿಷ್ಟು ಒಂದು ಬಿಟ್ಟ ಸ್ಥಳದ ರೂಪದಲ್ಲಿ ನಾವು ಕೇಳ್ಬೋದು. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಎಂದರೇನು, ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಯಿತು, ರಾಜ್ಯಶಾಸ್ತ್ರದ ಪಿತಾಮಹರೆಂದು ಯಾರನ್ನು ಕರೆಯುತ್ತಾರೆ, ರಾಜ್ಯಶಾಸ್ತ್ರದ ಒಂದು ವ್ಯಾಖ್ಯಾನ ನೀಡಿ, ರಾಜ್ಯಶಾಸ್ತ್ರದ ಅಧ್ಯಯನದ ಯಾವುದಾದರೊಂದು ಪ್ರಯೋಜನಗಳನ್ನು ತಿಳಿಸಿ ಎನ್ನುವಂಥದ್ದು. ಇವಿಷ್ಟು ಪ್ರಶ್ನೋತ್ತರಗಳನ್ನು ತಾವುಗಳು ಅಧ್ಯಯನ ಮಾಡಿಬಿಟ್ಟು ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಬೇಕು ಮಕ್ಕಳೇ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನಂತರದಲ್ಲಿ ಮುಂದಿನ ತರಗತಿಗಳನ್ನು ನಾನು ಬೇರೆ ಅಧ್ಯಾಯವನ್ನು ತೆಗೆದುಕೊಳ್ತೀನಿ ಮಕ್ಕಳೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್.